ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವರದಾ ನದಿಯಲ್ಲಿ ರಾಶಿ ರಾಶಿ ಬಂಗಾರ ಸಿಗ್ತಿದೆಯಾ? ಚಿನ್ನದ ಬೆಲೆ ಗಗನಕ್ಕೇರಿದ ನಡುವೆ ನದಿಯಲ್ಲಿ ಬಂಗಾರದ ಬೇಟೆ ನಡೀತಾ ಇದೆ. ವರದಾ ನದಿಯಲ್ಲಿ ರಾಶಿ ರಾಶಿ ಬಂಗಾರ ಸಿಗ್ತಿದೆಯಾ? ಚಿನ್ನದ ಬೆಲೆ ಗಗನಕ್ಕೇರಿದ ನಡುವೆ ನದಿಯಲ್ಲಿ ಬಂಗಾರದ ಬೇಟೆ. ವರದಾ ನದಿಯ ಮಣ್ಣಿನಲ್ಲಿ ಬಂಗಾರದ ಕಣ ಇದೆಯಂತೆ. ನದಿಯಲ್ಲಿ ನೀರು ಕಡಿಮೆಯಾಗ್ತಾ ಇದ್ದಂತೆ ಬಂಗಾರಕ್ಕಾಗಿ ಶೋಧ ಕಾರ್ಯ ನಡೀತಾ ಇದೆ. ಹಾವೇರಿಯ ದೇವಗಿರಿ ಸಂಗೂರು ಗ್ರಾಮದ ಬಳಿಯ ನದಿಯಲ್ಲಿ ಈ ಶೋಧ ನಡೆದಿರೋದು. ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದು ಚಿನ್ನಕ್ಕಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಸುಮಾರು 1 ತಿಂಗಳಿನಿಂದ ನದಿ ತೀರದಲ್ಲೇ ಜನರು ಠಿಕಾಣಿ ಹಾಕಿದ್ದಾರೆ. ಯಾಕೆ ಅಂತ ಅಂದ್ರೆ ರಾಶಿ ರಾಶಿ ಬಂಗಾರ ಸಿಗತ್ತೆ ಅಂತ ಆ ಥರದೊಂದು ಟಾಕ್ ಇದೆ. ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಅಲ್ಲಿ ಸಾಕಷ್ಟು ಚಿನ್ನದ ಕಣಗಳಿದೆ ಅಂತೇಳಿ. ಹಾಗಾಗಿ ಸುಮಾರು 1 ತಿಂಗಳಿಂದ ಆ ನದಿ ತೀರದಲ್ಲೇ ಜನರು ಠಿಕಾಣಿ ಹೂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಆ ಒಂದು ಕೆರೆಯಲ್ಲಿ ಚಿನ್ನ ಅಷ್ಟು ಪ್ರಮಾಣದಲ್ಲಿ ಇದೆಯಾ ಅಥವಾ ಏನು ಇದು ಸುಮ್ಮನೆ ಊಹಾಪೋಹನ? ಏನಿದೆ ಡೀಟೇಲ್ಸ್? ಪ್ರಭುದೇವ್, ಈ ಒಂದು ಈಗ ವಿಚಾರ ಅಂದ್ರೆ ಪ್ರತಿ ವರ್ಷವೂ ಕೂಡ ಯಥಾವತ್ತವಾಗಿ ಏನಂತಂದ್ರೆ ಅವರ ಒಂದು ಕುಲ ಕಸುಬು ಎಂಬಂತೆ ಈ ಒಂದು ಏನು ಅಂತಂದ್ರೆ ಒಂದು ಕೆಲಸವನ್ನ ಮಾಡಿಕೊಂಡು ಬರುವಂತಹ ಕುಟುಂಬ ಈಗ ಮಾಧ್ಯಮದ ಕಣ್ಣಿಗೆ ಬಿದ್ದಿರುವ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಬಂಗಾರದ ದರ ಈಗಾಗಲೇ ಗಗನಕ್ಕೇರಿರುವಂತದ್ದು. 1.5 ಲಕ್ಷ 2 ಲಕ್ಷ ಈ ರೀತಿಯಾಗಿರ್ತಕ್ಕಂಥ ಬಂಗಾರದ ದರ ಹೆಚ್ಚಾದ ಹಿನ್ನೆಲೆಯಲ್ಲಿ ಈಗ ಚಿಕ್ಕಮಗಳೂರಿನಿಂದ ಶಿವಮೊಗ್ಗ ಜಿಲ್ಲೆಯಿಂದ ಏನು ಅನೇಕ ಕುಟುಂಬಸ್ಥರು ಬಂದು ಈಗಾಗಲೇ ನೀರು ಖಾಲಿಯಾಗಿರುವಂತಹ ವರದಾ ನದಿಯಲ್ಲಿ ಈಗಾಗಲೇ ಬಂದು ಚಿನ್ನದ ಕಣಗಳನ್ನ ಹುಡುಕುವಂತಹ ಪ್ರಯತ್ನಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ತಮ್ಮ ಕೈಯಲ್ಲಿರ್ತಕ್ಕಂಥ ಕಬ್ಬಿಣದ ಒಂದು ಪಾತ್ರೆ ಇದೆ, ಆ ಪಾತ್ರೆಯಲ್ಲಿ ಜಲಸಿ ಆ ಒಂದು ನೀರಿನಲ್ಲಿರ್ತಕ್ಕಂಥ ಅಥವಾ ಆ ಮಣ್ಣಿನಲ್ಲಿರ್ತಕ್ಕಂಥ ಬಂಗಾರ ಏನಿದೆ, ಈ ಒಂದು ಬಂಗಾರವನ್ನ ಈಗಾಗಲೇ ಅಲ್ಲಿರುವಂತಹ ಜನರು ಏನಿದ್ದಾರೆ ಸುಮಾರು ಒಂದು 30ಕ್ಕೂ ಅಧಿಕವಾಗಿರ್ತಕ್ಕಂಥ ಕುಟುಂಬಸ್ಥರು ಬಂದು ಈಗಾಗಲೇ ಬಂಗಾರವನ್ನ ಸಣ್ಣ ಪ್ರಮಾಣದ ಬಂಗಾರವನ್ನ ಕಲೆಕ್ಟ್ ಮಾಡ್ತಾ ಇರುವಂತದ್ದು. ಅಂದ್ರೆ ಅವರೇ ಈಗಾಗಲೇ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವಂತದ್ದು, ಪ್ರತಿ ಒಬ್ಬ ವ್ಯಕ್ತಿ ದಿನಕ್ಕೆ 300-400 ರೂಪಾಯಿಯಷ್ಟು ಬಂಗಾರವನ್ನ ಅಂದ್ರೆ ದುಡಿತಾರೆ, ಅಂದ್ರೆ ದಿನಗೂಲಿ ಎಂಬಂತೆ ದುಡಿತಾರೆ. ಬಹುದೊಡ್ಡ ಅಷ್ಟರ ಮಟ್ಟಿಗೆ ನಮಗೆ ಲಾಭ ಇಲ್ಲದೆ ಹೋದ್ರೂ ಖಂಡಿತವಾಗಿಯೂ ಹಳ್ಳಗಳಲ್ಲಿ, ನದಿಗಳಲ್ಲಿ ನೀರು ಎಲ್ಲಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಅಲ್ಲಿ ನಾವು ಈ ರೀತಿಯಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದೇವೆ. ಇದು ನಮ್ದು ಸುಮಾರು ಶತಮಾನಗಳಿಂದಲೂ ಕೂಡ ನಾವು ಇದೇ ರೀತಿಯಾಗಿರ್ತಕ್ಕಂಥ ಕಸವನ್ನ ಮಾಡ್ಕೊಂಡು ಬರ್ತೀವಿ. ಕೆಲಸ ಇಲ್ಲದಂತ ಸಂದರ್ಭದಲ್ಲಿ ನಾವೇನಂತಂದ್ರೆ ಅಡಿಕೆ ಒಂದು ಕೊಯ್ಲು ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಅನ್ನೋದನ್ನ ಹೇಳಿದ್ದಾರೆ. ಜೊತೆಗೆ ಏನಂತಂದ್ರೆ ನಿಮ್ಮ ಬಂಗಾರಕ್ಕೆ ನಿಜವಾಗ್ಲೂ ಬೆಲೆ ಸಿಗುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದಾಗ ಹೌದು ಸಿಗುತ್ತೆ, ಆದ್ರೆ ನಮಗೆ ಇಂತಿಷ್ಟೇ ರೇಟ್ ಅನ್ನುವುದನ್ನ ಕೊಡೋದಿಲ್ಲ. ಅಲ್ಲಿ ನಾವು ಅಂಗಡಿ ಮಾಲಕರು ಹೋಗಿ ಬಂಗಾರವನ್ನ ತೆಗೆದುಕೊಳ್ಳೋರು ಏನಿದ್ದಾರೆ ಅವರು ನಮಗೆ ಎಷ್ಟು ದುಡ್ಡನ್ನ ಕೊಡ್ತಾರೆ ಅಷ್ಟು ದುಡ್ಡನ್ನ ನಾವು ತೆಗೆದುಕೊಂಡು ಬರ್ತೀವಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಮ್ಯಾಂಡ್ ಮಾಡೋದಿಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಹೇಳಿರುವಂತದ್ದು. ಹೀಗಾಗಿ ಅವರು ಮೊದಲು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಹಿಂದೇಟ್ ಹಾಕಿದ್ರು. ಕಾರಣ ಏನು ಅಂತಂದ್ರೆ ಯಾವ್ದಾದ್ರು ಅಧಿಕಾರಿಗಳು ಅಥವಾ ಇನ್ನಿತರ GST ಮಾಡುವಂತವ್ರು ಅಥವಾ ತೆರಿಗೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನಾದ್ರೂ ಬಂದು ನಮ್ಮನ್ನ ಪ್ರಶ್ನೆ ಮಾಡಿ ನಮ್ಮ ಈ ಒಂದು ಕಸಬ್ಗೂ ಕೂಡ ಏನಂತಂದ್ರೆ ಅವರು ತೊಂದರೆ ಕೊಡ್ತಾರೋ ನಿಟ್ಟಿನಲ್ಲಿ ಮೊದಲು ಅವರು ಪ್ರತಿಕ್ರಿಯೆ ನೀಡಲಿಕ್ಕೆ ಶೂಟ್ ಮಾಡೋದಕ್ಕೂ ಕೂಡ ಬಿಡ್ಲಿಲ್ಲ. ಆದ್ರೆ ಕೊನೆಯದಾಗಿ ಏನಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ನಿಮಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ನಾವು ವರದಿ ಮಾಡ್ತೀವಿ ಅಂತ ಅಂದಾಗ ಅವರು ಒಪ್ಪಿ ಈಗಾಗಲೇ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ರಮೇಶ್.